ಮನಮೋಹನ್ ಸಿಂಗು ಈ ಟೆರರಿಸ್ಟ್ನ ಕರೆದು ಆತಿಥ್ಯ ಕೊಟ್ಟರು ಅಂತ ಹೇಳ್ತಾರೆ. ಆದರೆ ಯಾಕೆ ಅಂತ ಹೇಳಲ್ಲ. ಬನ್ನಿ ಇವತ್ತು ಅದನ್ನು ಹೇಳ್ತೀನಿ. 1990ರಲ್ಲಿ ಶ್ರೀನಗರದ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಭಾರತೀಯ ವಾಯುಸೇನೆಯ ಯೋಧರು ಬಸ್ಗಾಗಿ ಕಾಯ್ತಾ ಇದ್ರು. ಬೆಳಗಿನ ಜಾವ ಸಮಯ ಅದು. ಇದ್ದಕ್ಕಿದ್ದಂತೆ 5 ಜನ ಬೈಕ್ನಲ್ಲಿ ಬಂದು ಆ ಯೋಧರ ಮೇಲೆ ಮನಸೋ ಇಚ್ಛೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾರೆ. 4 ಜನ ಯೋಧರು ಸ್ಥಳದಲ್ಲೇ ಹುತಾತ್ಮರಾಗ್ತಾರೆ. ಅವರ ಜೊತೆಗಿದ್ದಂಥ 22ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಆ 4 ಜನದಲ್ಲಿ ಒಬ್ಬರು ಸ್ಕ್ವಾಡ್ರನ್ ಲೀಡರ್ ರವೀಂದ್ರ ಕುಮಾರ್ ಖನ್ನಾ. ಅವ್ರಿಗೆ ಆಗ ಕೇವಲ 38 ವರ್ಷ ವಯಸ್ಸು. ಅವರ ದೇಹಕ್ಕೆ ಬರೋಬ್ಬರಿ 28 ಗುಂಡುಗಳು ಹೊಕ್ಕಿದ್ವು. ಯಾಕೆಂದರೆ ಗುಂಡಿನ ದಾಳಿ ಶುರುವಾದ ತಕ್ಷಣ ಅವರು ತಮ್ಮ ಜೊತೆಗಿದ್ದ ಬೇರೆ ಯೋಧರನ್ನು ಕಾಪಾಡೋದಕ್ಕೆ ಮುಂದಾಗಿ ತಾವೇ ಗುರಾಣಿ ರೀತಿ ಅಡ್ಡ ನಿಂತ್ಕೊಂಡಿದ್ರು. ಆದರೂ ಕೂಡ 3 ಯೋಧರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇನ್ನುಳಿದ 4ನೇ ಯೋಧರು ಯಾರು ಗೊತ್ತಾ? ಅವರು ಏಜಾಜ್ ಅಹ್ಮದ್. ಅವರು ವಾಯುಪಡೆಯ ಅತ್ಯಂತ ಕಿರಿಯ ಹುದ್ದೆಯಲ್ಲಿದ್ದಂತಹ ಒಬ್ಬ ಕ್ರಾಫ್ಟ್ ಮ್ಯಾನ್. ಅವರೂ ಸಹ ಅಲ್ಲೇ ಪ್ರಾಣ ಕಳ್ಕೊಂಡ್ರು. ಈ ಕ್ರೂರ ದಾಳಿಯ ಮಾಸ್ಟರ್ ಮೈಂಡ್ ಯಾರಾಗಿದ್ದ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಅವನೇ ಯಾಸಿನ್ ಮಲಿಕ್. ಈಗ ಅಸಲಿ ಕತೆಗೆ ಬರೋಣ. ಅದೇ ಯಾಸಿನ್ ಮಲಿಕ್ 2006ರ ಫೆಬ್ರವರಿನಲ್ಲಿ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗರನ್ನ ಭೇಟಿಯಾಗಿದ್ದ. ಸರ್ಕಾರನೇ ಆಯೋಜನೆ ಮಾಡಿದ್ದಂತಹ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮನಮೋಹನ್ ಸಿಂಗ್ ಅವರು ಈ ಯಾಸಿನ್ ಮಲಿಕ್ನ ಜೊತೆ ನಗುತ್ತಾ ಶೇಕ್ ಹ್ಯಾಂಡ್ ಮಾಡ್ತಿರೋದನ್ನ ನೀವಿಲ್ಲಿ ನೋಡ್ಬೋದು. ಜನವರಿ 18, 2024 ಭಾರತೀಯ ವಾಯುಪಡೆಯ ಮಾಜಿ ಯೋಧ ಉಮೇಶ್ವರ್ ಸಿಂಗ್ ಈ ದಾಳಿ ಬಗ್ಗೆ ವಿಡಿಯೋ ಕಾಲ್ ಮುಖಾಂತರ ಟಾಡಾ ಕೋರ್ಟ್ಗೆ ಸಾಕ್ಷಿಯನ್ನು ಹೇಳ್ತಾರೆ. ಈ ದಾಳಿನಲ್ಲಿ ಮುಖ್ಯವಾಗಿ ಗನ್ ತೆಗೆದು ಎಲ್ಲರ ಮೇಲೆ ಶೂಟ್ ಮಾಡಿದ್ದು ಇದೇ ಯಾಸಿನ್ ಮಲಿಕ್ ಅಂತ ಕೋರ್ಟ್ಗೆ ಸಾಕ್ಷಿ ಹೇಳ್ತಾರೆ. ಇದರ ಪರಿಣಾಮವಾಗಿ ಯಾಸಿನ್ ಮಲಿಕ್ ದೆಹಲಿಯ ತಿಹಾರ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ. ಈಗ ನಂದೊಂದು ಬೇಸಿಕ್ ಪ್ರಶ್ನೆ ಇದೆ. ಯಾರಾದರೂ ಆಗ್ಬೋದು, ಕಾಂಗ್ರೆಸ್ ಬೆಂಬಲಿಗರಾಗ್ಬೋದು ಅಥವಾ ಅವರ ಪಕ್ಷದ ನಾಯಕರೇ ಆಗ್ಬೋದು, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅವತ್ತು ಈ ಉಗ್ರ ಯಾಸಿನ್ ಮಲಿಕ್ನ ಜೊತೆ ಯಾಕೆ ಕೈ ಕುಲುಕಿದ್ರು? ವಿವರಿಸ್ಬೋದಾ? ಅದರ ಹಿಂದೆನೂ ಕೂಡ ಏನಾದರೂ ಕಾರಣ ಇತ್ತಾ? ನಿಮ್ಮ ಕೈಲಾದರೆ ಕಾಮೆಂಟ್ ಮಾಡಿ.